ಚೆನ್ನಾಗಿ ಸೂಪರ್ ಆಗಿ ಚಂದನ್ ಶೆಟ್ಟಿ ಎಲ್ಲ ಆಕ್ಟಿಂಗ್ ಇಷ್ಟ ಆಯ್ತು. ಚೆನ್ನಾಗಿ ಮಾಡಿದ್ದಾರೆ. ಪೊಲೀಸ್ ಆಫೀಸರ್ ಆಗಿ ಮಾಡಿರೋದು ಒಂದು ಒಳ್ಳೆ ಕ್ಯಾರೆಕ್ಟರ್ ಕೂಡ. ಮತ್ತೆ ಚೆನ್ನಾಗಿ ಮಾಡಿದ್ದಾರೆ. ಹೆಣ್ಮಕ್ಳು ಪವರ್, ಮತ್ತೆ ಹೆಣ್ಮಕ್ಳು ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಯಾವ ಸಾಕ್ಷಿನೂ ಇಲ್ಲದೆ ಎಷ್ಟು ನೀಟಾಗಿ ಅವ್ರು ಪ್ರಿಪೇರ್ ಮಾಡಿ ಸೊಸೈಟಿಲಿ ಪೊಲೀಸ್ ಅನ್ನೋದು ದುಡ್ಡು ತಿನ್ನೋ ಇದೇನೆ. ಬಟ್ ಅದನ್ನ ನೀಟಾಗಿ ತೋರಿಸಿದಾರಲ್ಲ, ನನ್ಗೆ ಅದು ಇಷ್ಟ. ಸಾಂಗ್ಸ್ ಚೆನ್ನಾಗಿದೆ. ಧರ್ಮೋ ರಕ್ಷತಿ ರಕ್ಷಿತ, ಈ ಧರ್ಮನ ಈ ಮೂವಿಲಿ ತುಂಬಾ ಕ್ಲೀನ್ ಆಗಿ ಕಾಪಾಡಿದ್ದಾರೆ. ನ್ಯಾಯ ರೀತಿ ಗೆಲ್ಲಕ್ಕಾಗಲ್ಲ, ಅಧರ್ಮ ರೀತಿನೇ ಧರ್ಮನ ಗೆಲ್ಬೇಕು, ಅದೊಂದು ಅರ್ಥ ಆಗಿದೆ. ಚಂದನ್ ಶೆಟ್ಟಿ ಅವ್ರ ಆಕ್ಟಿಂಗ್ ಅಂತೂ ಸಕಲಾಗಿ ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು, ಇಷ್ಟ ಆಯ್ತು. ಸಾಂಗ್ಸು, ಟ್ವಿಸ್ಟು ಎಲ್ಲ ಚೆನ್ನಾಗಿದೆ. ಎಲ್ಲ ಸಾಂಗ್ ಚೆನ್ನಾಗಿ ಮಾಡಿದ್ದಾರೆ. ಚಂದನ್ ಶೆಟ್ಟಿ ಅವರು ಇನ್ನೂ ಒಳ್ಳೊಳ್ಳೆ ಫಿಲಮ್ ತೆಗಿಲಿ ಅಂತ ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಥ್ರಿಲ್ಲರ್ ಹೈಯೆಸ್ಟ್ ಲಾಸ್ಟ್ ವರೆಗೂ ಗೊತ್ತಾಗಲಿಲ್ಲ ಸರ್, ತುಂಬಾ ಚೆನ್ನಾಗಿದೆ. ಸಾಂಗ್ಸ್ ಅವ್ರದ್ದು ಮಾಮೂಲು ಸಾಂಗ್ ಎಲ್ಲ ಹೈಯೆಸ್ಟ್ ಬಂದಿದೆ. ಮತ್ತೆ ಸೀನ್ ಎಲ್ಲ ಚೆನ್ನಾಗಿದೆ, ಶೂಟಿಂಗ್ ಚೆನ್ನಾಗಿದೆ, ಕ್ಯಾಮರಾಮನ್ ಚೆನ್ನಾಗಿ ಮಾಡಿದ್ದಾರೆ. ಹೈಯೆಸ್ಟ್. ಸೊ ಚಂದನ್ ಶೆಟ್ಟಿ ಅವರು ಫಸ್ಟ್ ಟೈಮ್ ಆಕ್ಟಿಂಗ್ ಏನ್ ಮಾಡಿದ್ದಾರೆ, ಚೆನ್ನಾಗೇ ಮಾಡಿದ್ದಾರೆ. ಅಂಡ್ ಒಬ್ಬ ಮ್ಯೂಸಿಷಿಯನ್ ಆಗಿ ಬಂದು ಈಗ ಒಂದು ಡ್ಯಾನ್ಸ್ ವೈಸ್ ಅಲ್ಲಿ, ಆಕ್ಟಿಂಗ್ ವೈಸ್ ಅಲ್ಲಿ ತುಂಬಾನೇ ಒಂದು ಪ್ರಾಮಿಸಿಂಗ್ ಆಗಿ ಕಾಣಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಹೌದು ಸರ್, ತುಂಬಾ ಖುಷಿ ಇದೆ. ಆಲ್ ದ ಬೆಸ್ಟ್ ಚಂದನ್ ಶೆಟ್ಟಿ ಅವ್ರಿಗೆ ಅಂತ ಹೇಳ್ತೀನಿ. ಅದ್ಭುತವಾಗಿತ್ತು. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇವತ್ತು ಕನ್ನಡ ಸಿನಿಮಾ ತೆಗೆಯೋದೇ ಕಷ್ಟ, ತಮ್ಗೆ ಗೊತ್ತಿದೆ. ಸೊ ಸಿನಿಮಾ ಮಾಡೋದು ಅಷ್ಟು ಈಸಿ ಎಲ್ಲ, ತುಂಬಾ ಕಷ್ಟ ಇದೆ. ಹಾಗಾಗಿ ಒಂದು ಸಿನಿಮಾ ಮಾಡಬೇಕು ಅಂದ್ರೆ ತುಂಬಾ ಕಷ್ಟ. ಈ ಸಿನಿಮಾ ಹೆಸರು ಸೂತ್ರಧಾರಿ, ತಮ್ಗೆ ಗೊತ್ತಿದೆ. ಸೂತ್ರಧಾರಿ ಅಂತ ಅಂದ್ರೆ ಈ ಒಂದು ಪೂರ್ತಿ ಸಿನಿಮಾದಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿದೆ ಮೂವಿ. ಸೊ ಮೂವಿ ಒಳಗಡೆ ಸಾಕಷ್ಟು ಮೆಸೇಜ್ ಇದೆ. ಸೊ ಹೆಣ್ಮಕ್ಳ ಬಗ್ಗೆ ಇದೆ, ಶೋಷಣೆಗೆ ಒಳಗಾದ್ರೆ ಹೇಗೆ ಅವ್ರನ್ನ ಪ್ರೊಟೆಕ್ಟ್ ಮಾಡಬೇಕು ಅನ್ನೋದು ಸಾಕಷ್ಟು ನೋಡ್ತಾ ಇದೀವಿ ಇವತ್ತು. ಗೌರ್ಮೆಂಟ್ ಅದಕ್ಕಿದ್ರು ಕೂಡ ಹೆಣ್ಮಕ್ಳನ್ನ ಕಾಪಾಡೋದು ತುಂಬಾ ಕಷ್ಟ ಆಗಿದೆ. ಸೊ ಯಾವ ರೀತಿ ನಮ್ಮನ್ನ ಕಾಪಾಡ್ಕೊಳ್ಬೇಕು ಅನ್ನೋದು ಕೂಡ ಒಂದು ಒಳ್ಳೆ ಮೆಸೇಜ್ ಆಗಿದೆ. ಸಿನಿಮಾ ಒಳಗಡೆ ಮೆಸೇಜ್ ಒಳಗಡೆ ಇನ್ನೊಂದು ಮೆಸೇಜ್ ಇದೆ, ಅದನ್ನ ನೋಡ್ಬೇಕು ಅಂತಂದ್ರೆ ತಾವು ಸಿನಿಮಾಗೆ ಬರಬೇಕು. ಅಂಡ್ ಚಂದನ್ ಶೆಟ್ಟಿ ಅವರು ಮೊದಲನೇ ಬಾರಿಗೆ ಹೀರೋ ಆಗಿ ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ಬೇರೆ ಬೇರೆ ಹೀರೋಯಿನ್ಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಂದು ಒಳ್ಳೆ ಮೆಸೇಜ್ ಇದೆ, ಖಂಡಿತವಾಗ್ಲೂ ನೋಡ್ಬೋದು ಮೆಸೇಜನ್ನ. ಆ ಮೆಸೇಜ್ನ ತಾವೆಲ್ಲರೂ ನೋಡ್ಬೇಕು ಅಂತಂದ್ರೆ ಬನ್ನಿ, ಕನ್ನಡ ಸಿನಿಮಾ ನೋಡಿ, ಪ್ರೋತ್ಸಾಹಿಸಿ, ಎಲ್ಲರೂ ಬೆಳೆಸಿ. ಧನ್ಯವಾದ. ಸಾಂಗ್ಗಳು ತುಂಬಾ ಚೆನ್ನಾಗಿದೆ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತೂ ಅದ್ಭುತವಾಗಿದೆ. ತಮ್ಗೆ ಗೊತ್ತಿದೆ, ಆಲ್ರೆಡಿ ಚಂದನ್ ಶೆಟ್ಟಿ ಅವರು ಮ್ಯೂಸಿಕ್ ಡೈರೆಕ್ಟರ್. ಸೊ ಹಾಗಾಗಿ ಅವರ BGM ಅಂತೂ ತುಂಬಾ ಅದ್ಭುತವಾಗಿದೆ. ಅಂಡ್ ಎರಡನೇದಾಗಿ ಅವರು ನಮ್ಮ ಕನ್ನಡದ ಭಗವದ್ಗೀತೆಯನ್ನು ಕೂಡ ಇನ್ವಾಲ್ವ್ ಮಾಡಿದ್ದಾರೆ. ಅದ್ಭುತವಾದಂತಹ ಒಂದು ಮ್ಯೂಸಿಕ್ ಅಂತಾನೆ ಹೇಳ್ಬೋದು. ಅಂಡ್ ಫೈಟ್ಸ್ ಕೂಡ ಬಂದಿದೆ ಸ್ವಲ್ಪ ಲೈಟ್ ಆಗಿ, ಚೆನ್ನಾಗಿದೆ. ಎಲ್ಲರೂ ನೋಡ್ಬೋದು, ಖಂಡಿತವಾಗ್ಲೂ ನೋಡ್ಬೋದು. ಒಳ್ಳೆ ಸಿನಿಮಾ, ಒಳ್ಳೆ ಮೆಸೇಜ್ ಎಲ್ರಿಗೂ ತಲುಪಿಸೋಂತ ಕೆಲಸ ಮಾಡಿದ್ದಾರೆ. ಸೊ ದಯವಿಟ್ಟು ಜನ ಬನ್ನಿ, ನೋಡಿ, ಪ್ರೋತ್ಸಾಹಿಸಿ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಚೆನ್ನಾಗಿ ಬಂದಿದೆ. ಒಳ್ಳೆ ಸ್ಟೋರಿ ತಗೊಂಡು ಹೋಗಿದ್ದಾರೆ. ಸಸ್ಪೆನ್ಸ್ ಕ್ರಿಯೇಟ್ ಆಗಿ ಎಂಡ್ ಆಫ್ ದ ಮೂಮೆಂಟ್ ವರ್ಗೂ ಅದನ್ನ ಅವರು ರಿವೀಲ್ ಮಾಡಿಲ್ಲ. ಬಟ್ ಎಂಡ್ ಆಫ್ ದ ಮೂಮೆಂಟ್ ಯಾರೋ ಸೂತ್ರಧಾರಿ ಅನ್ಕೊಂಡೆ, ಕೊನೆಗೆ ಗೊತ್ತಾಗತ್ತೆ ಬೇರೆ ಇನ್ನೊಬ್ರು ಬಂದು ಅವ್ರು ಸೂತ್ರಧಾರಿ ಅನ್ನೋದು ಗೊತ್ತಾಗತ್ತೆ. ಸೊ ಚೆನ್ನಾಗಿದೆ. ಅಂಡ್ ಮೋಸ್ಟ್ ಆಫ್ ದ ಹೆಣ್ಮಕ್ಳುಗಳಿಗೆ ಇದು ಒಂದು ಒಳ್ಳೆ ಮೂವೀಸ್. ಬಿಕಾಸ್ ಇವಾಗಿನ ಇದರಲ್ಲಿ ಬ್ಲ್ಯಾಕ್ ಮೇಲ್ ಇರ್ಬೋದು, ಏನೇನೋ ನಡೀತಾ ಇದೆ. ಸೊ ಅದಕ್ಕೆಲ್ಲಾನು ಒಂದು ಎಂಡ್ ಹೆಂಗ್ ಆಡ್ಬೋದು ಅಂತ ತೋರಿಸಿದ್ದಾರೆ. ಸರ್ ಪಿಕ್ಚರ್ ತುಂಬಾ ಚೆನ್ನಾಗಿ ಬಂದಿದೆ. ಆಯ್ತಾ, ಚಂದನ್ ಶೆಟ್ಟಿ ಅವರೇ ಆಗ್ಬೋದು, ನವರಸನ್ ಆಗ್ಬೋದು, ಹೀರೋಯಿನ್ ಆಗ್ಬೋದು, ಆಯ್ತಾ, ಎಲ್ಲಾ ರೋಲ್ಗಳು ಅವ್ರ ಪಾತ್ರಕ್ಕೆ ಅವ್ರ ನ್ಯಾಯ ಒದಗಿಸಿದ್ದಾರೆ. ಕಥೆಯಲ್ಲಿ ಒಳ್ಳೆ ಗ್ರಿಪ್ ಇದೆ. ಚಂದನ್ ಶೆಟ್ಟಿ ಅವರು ಕಾಮಿಡಿ ಮಾಡ್ಬೋದು, ಡ್ಯಾನ್ಸ್ ಆಡ್ಬೋದು, ಆಡ್ಬೋದು, ಆಕ್ಟಿಂಗು ನಾನು ಹೆಂಗ್ ಮಾಡ್ತೀನಿ ಅಂತ ಪ್ರೂವ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ಬೇಕಾದ ಎಂಟರ್ಟೈನ್ಮೆಂಟ್ ಸಿನಿಮಾ. ಫ್ಯಾಮಿಲಿ ಎಲ್ಲ ಬಂದು ಕನ್ನಡ ಸಿನಿಮಾನ ಥಿಯೇಟರ್ಲೇ ನೋಡಿ. ಥ್ಯಾಂಕ್ ಯು. ಚೆನ್ನಾಗಿದೆ. ಸಾಂಗ್ಸ್, ಕಾನ್ಸೆಪ್ಟ್, ಚಂದನ್ ಶೆಟ್ಟಿ ಮೂವೀಸ್ ತುಂಬಾ ಚೆನ್ನಾಗಿದೆ. ಸಿಂಗರ್ ಆಗಿ ನೋಡಿದ್ವಿ, ಇವಾಗ ಆಕ್ಟರ್ ಆಗಿ ನೋಡ್ತಿದ್ವಿ. ತುಂಬಾ ಇಷ್ಟ ಆಯ್ತು. ಚೆನ್ನಾಗಿದೆ. ಚೆನ್ನಾಗಿದೆ ಕಾನ್ಸೆಪ್ಟ್. ಅದೇ ಅವ್ರು ಏನು ಇದ್ ಮಾಡ್ಬೇಕು ಅಂತ ತುಂಬಾ ಚೆನ್ನಾಗಿದೆ. ಅದೇ ನಾವ್ ಇಟ್ಕೊಳ್ಬೇಕು. ಆತರ ಎಲ್ಲ ಏನು ಕಂಪ್ಯಾರಿಸನ್ ಎಲ್ಲ ಏನಿಲ್ಲ. ಅವ್ರು ತುಂಬಾ ಚೆನ್ನಾಗಿ ದ ವೇ ಇಸ್ ವಾಸ್ ಲುಕಿಂಗ್ ಗುಡ್ ಅಷ್ಟೇ. ಮೂವಿ ಚೆನ್ನಾಗಿತ್ತು. ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ಬೋದಂತ ಪಿಕ್ಚರ್ ಆಗಿದೆ. ಒಂದ್ ನಿಮಿಷನೂ ಬೇಜಾರಾಗಿಲ್ಲ. ಫಿಲಿಮ್ ಸ್ಟಾರ್ಟ್ ಆದಾಗಿಂದ ಎಂಟು ಗಂಟೆನೂ ಬಹಳ ಚೆನ್ನಾಗಿತ್ತು. ಎಲ್ಲೂ ಎದ್ದೋಗ್ಬೇಕು ಅಂತ ಅನಿಸ್ಲೇ ಇಲ್ಲ. ಪೊಲೀಸ್ ಪಾತ್ರದಲ್ಲಿ ಚಂದನ್ ಶೆಟ್ಟಿ ಅವರು ಬಹಳ ಚೆನ್ನಾಗಿ ಮಾಡಿದ್ದಾರೆ. ರಮೇಶ್ ಅವರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಡ್ಯಾನ್ಸ್ ಚೆನ್ನಾಗಿದೆ, ಸಾಂಗ್ಸು ಚೆನ್ನಾಗಿದೆ, ಸ್ಟೋರಿನೂ ತುಂಬಾ ಚೆನ್ನಾಗಿದೆ. ಕನ್ನಡ ಸಿನಿಮಾ ಬೆಳೆಸ್ಬೇಕು ನಾವು. ಈ ಫಿಲಿಮ್ ಸಕ್ಸಸ್ ಆಗುತ್ತೆ ಅನ್ಸುತ್ತೆ. ಬೆಳೀಲಿ, ಟೀಮ್ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್.
ನಿಮಗೆ ಏನ್ ಅನ್ಸ್ತು? ನಂಗೆ ಫಿಲಂ ಇಷ್ಟ ಆಯ್ತು. ಏನ್ ಇಷ್ಟ ಆಯ್ತು ಸಿನಿಮಾದಲ್ಲಿ? ಫಿಲಂ ಅಲ್ಲಿ ಸುಧಾದಲ್ಲಿ ಹುಡುಕ್ತಾರಲ್ಲ ಚಂದನ್ ಶೆಟ್ಟಿ, ಅದು ಇಷ್ಟ ಆಯ್ತು. ಚಂದನ್ ಶೆಟ್ಟಿ ಅವರ ಆಕ್ಟಿಂಗ್ ಹೇಗೆ ಅನ್ಸ್ತು? ಚೆನ್ನಾಗಿತ್ತು, ಫಸ್ಟ್ ಟೈಮ್ ಮಾಡಿದ್ರಲ್ಲ ಚೆನ್ನಾಗಿ. ಸಾಂಗು ಚೆನ್ನಾಗಿ ಅನ್ಸ್ತು. ನಿಮ್ಗೆ ಮೂವಿ ಚೆನ್ನಾಗಿದೆ. ಓವರ್ ಆಲ್ ಎಲ್ಲ ಸಾಂಗ್ಸ್, ಡ್ಯಾನ್ಸು, ಮೂವಿ ಕಾನ್ಸೆಪ್ಟು ಎಲ್ಲ ಚೆನ್ನಾಗಿದೆ. ಸೊ ಓವರ್ ಆಲ್ 10 on 10 ಫಾರ್ ಅ ಮೂವಿ ಅಷ್ಟೇ. ಸಾಂಗ್ಸ್ ಎಲ್ಲ ಚೆನ್ನಾಗಿದೆ. ಚಂದನ್ ಶೆಟ್ಟಿ ಖುದ್ದಾಗಿ ಆಡಿರೋದು ಸಾಂಗ್ಸ್ ಚೆನ್ನಾಗಿದೆ. ಸೊ ಓವರ್ ಆಲ್ 10 on 10 ಫಾರ್ ದ ಮೂವಿ. ಥ್ಯಾಂಕ್ ಯು.